ಸರ್ ತಮಗೀಗಾಗಲೇ ಒಂದು ನೋಟ್ ಕೊಟ್ಟಿದ್ದೀನಿ, ಸರ್ಕ್ಯುಲೇಟ್ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಇವತ್ತಿನ ದಿವಸ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿರೋದು ರಾಜ್ಯದ ಆರ್ಥಿಕ ಪರಿಸ್ಥಿತಿ. ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಮೇಲೆ ದೇಶದ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಆ ದೇಶದ ಜನಜೀವನ, ನಾಡಿನ ಜನಜೀವನ, ಆಡಳಿತ, ಅಭಿವೃದ್ಧಿ ಇವೆಲ್ಲವೂ ಕೂಡ ಅದರ ಆರ್ಥಿಕ ನೀತಿಯ ಮೇಲೆ ಹೆಚ್ಚು ಹೋಗುವಂಥದ್ದು ಆರ್ಥಿಕ ಪರಿಸ್ಥಿತಿ. ಇವತ್ತು ಕರ್ನಾಟಕದ ಆರ್ಥಿಕ ಸ್ಥಿತಿ ಅಧೋಗತಿ. 16 ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಆರ್ಥಿಕ ಎಳ್ಕಳಿ ಸಾಹಿತ್ಯಗೆ ನಮ್ಮೆಳ್ಕೊಂಬಿಟ್ಟಿದ್ದಾನೆ. 16 ಸಾರಿ ಬಜೆಟ್ ಮಂಡಿಸಿರುವಂಥವ್ರು ಇವತ್ತು ಕೊಟ್ಟಿರುವಂಥದ್ದು ಎಲ್ಲಿಗೆ ಕತೆ? ಈಗ ಈ ತಮ್ಮ ವೈಯಕ್ತಿಕ ಚಪಲ ಯಾವುದು? ಫ್ರೀ ಬೀಸ್ ಯಾವ ಸರ್ಕಾರಗಳು ಕೊಟ್ಟಿಲ್ಲ. ಇದನ್ನು ಸರ್ಕಾರಗಳು ಕೊಡ್ತಾ ಇದೆ, ಸಬ್ಸಿಡಿ ಕೊಡ್ತಾ ಇದೆ. ಫಲಾನುಭವಿದು 30%, 70% ಸರ್ಕಾರ ಕೊಡ್ತಾ ಇದೆ, ಜವಾಬ್ದಾರಿ ಇರ್ತಾಯಿತ್ತು. ಈಗೇನಿಲ್ಲ, ನಿಮ್ಗೆ 2,000 ರೂಪಾಯಿ ಫ್ರೀ, ಬಸ್ ಫ್ರೀ. ಅಲ್ಲಿ ಏನಪ್ಪ ಅಂತಂದರೆ ನೀವು ಗಂಡಸರಿಗೇನೂ ಇಲ್ಲ, ಬರೀ ಹೆಂಗಸರಿಗೆ ಮನೆಯಲ್ಲಿ ಹೆಂಗೆ ಒಡಕ್ಕೆ ತಂದಿಟ್ಬಿಟ್ಟಿದ್ದೀರಾ ಅಂದರೆ ನಿಮ್ಗೆ ಗೊತ್ತಾಗಲ್ಲ ಸಿದ್ದರಾಮಯ್ಯನವ್ರೆ. ಏಕೆಂದರೆ ನಿಮ್ಗೆ ಅದರ ಅರಿವೇ ಇಲ್ಲ, ನಿಮ್ಗೆ ಇದ್ದಾವೆ ಅಂತಕ್ಕಂಥ. ಹೆಂಡ್ತಿ ನಿನ್ನ ದುಡ್ಡು ಬೇಡ, ಕಾಸು ಬೇಡ, ಬತ್ತೀನಿ 4-5 ದಿವಸ ತಿರುಗಾಡ್ಕೊತೀನಿ, ಪೊಕ್ಸಾಟಿ ಹೋಯ್ತಾಳತ್ತೆ ಕಡೆ ಮನೆ ಹಾಳಾಗಿ ಹೋಗಿದ್ದಾವೆ. ಅವ್ನು ಸರ್ವೆ ಮಾಡಿಸಿ, ಅದನ್ನು ಅವ್ನು ಸಮೀಕ್ಷೆ ಮಾಡಿಸಿ, ನೀವು ಯಾರು ಆರ್ಥಿಕತೆ ಜೋರು ಸಾಮಾಜಿಕ ಇವರು ಮಾಡಿಸಿ ಏನಾಗಿದ್ದಾವೆ ಇವತ್ತು ಕುಟುಂಬಗಳ ಕಥೆಗಳು. ಹೋಲಿದ್ರಿಂದ ಎಷ್ಟರ ಮಟ್ಟಿಗೆ ರಾಜ್ಯದ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ಸರ್ವೆ ಮಾಡಿಸಿ ಉಂಟು. ಒಂದು ಮಾನದಂಡನೇ ಇಲ್ವ ಇದಕ್ಕೆ? 2,000 ರೂಪಾಯಿಗೆ ಮಾನದಂಡನೇ ಇಲ್ವಾ? ಎಲ್ಲರಿಗೂ ಕೊಡ್ತೀವಿ ನಾವು. ಈಗ ಒಂದು ಓಲ್ಡ್ ಏಜ್ ಪೆನ್ಷನ್ಗೆ ಮಾನದಂಡ ಇದೆ. ಓಲ್ಡ್ ಏಜ್ ಪೆನ್ಷನ್ ನಿನಗೆ 65 ವರ್ಷ ಆಗಿರಬೇಕು ಮಾನದಂಡ. ಹ್ಯಾಂಡಿಕ್ಯಾಪ್ಡ್ ನೀನು 60-70% ಹ್ಯಾಂಡಿಕ್ಯಾಪ್ಡ್ ಆಗಿರಬೇಕು, ಸರ್ಟಿಫಿಕೇಟ್ ತೊಗೊಂಬ ಡಾಕ್ಟ್ರಿಂದ. ಅದು ಇದಕ್ಕೆ ಯಾವುದು ಮಾನದಂಡ ಇಲ್ವ 2,000 ರೂಪಾಯಿಗೆ? ಅದು ಎಲ್ಲಿಗೆ ಜನರ ಬೆವರಿನ ಶ್ರಮದ ದುಡಿಮೆಯ ಖಜಾನೆ ಯಾವ ರೀತಿ ಖರ್ಚು ಮಾಡ್ತಾಯಿದ್ದೀರ? ನೀವು ದೊಡ್ಡ ಆರ್ಥಿಕ ತಜ್ಞರು ಅಂತೀರ ಸಿದ್ದರಾಮಯ್ಯ. ನೋ 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 ಅದೆಲ್ಲ ಇದು. ಹಾಗಾಗಿ ಇವತ್ತು ಜಾತಿ ಜನಗಣತಿ ಏನಾಯಿತು? ಜಾತಿ ಜನಗಣತಿಯ ಮೇಲೇ ನಿಮ್ಮ ಬಡ್ಜೆಟ್ ಆಗಬೇಕಾಗಿತ್ತು. ಆಗ ಅದು ಎಲ್ಲರ ಸ್ಪರ್ಶಿ ಆಗ್ತಾಯಿತ್ತು. ಈಗ ನೀವು ಸುಮ್ಮನೆ ಎಲ್ಲರ ಸ್ಪರ್ಶಿ ಇದು ಅಂತ ಹೇಳಿ ಎಲ್ಲಿದೆ? ನೋ, ಗಂಡಸರಿಗೆ ಸ್ಪರ್ಶನೇ ಆಗ್ತಾ ಇಲ್ವಲ್ಲ ಇದರಲ್ಲಿ, ನಿಮ್ಮ ಬಡ್ಜೆಟಲ್ಲಿ. ಮನೆ ಒಡೆದಾಕ್ಬಿಟ್ರಿ, ಮನೆ ಹಾಳಾಗೋಗ್ತಾವೆ. ಮತ್ತು ಯಾತಕ್ಕೋಸ್ಕರ ಇಷ್ಟು ಸಾಲ ಮಾಡ್ತಾಯಿದ್ದೀರಿ ನೀವು? ಈ ಸಾಲ ಮಾಡಿ ಮತ್ತು ಏನಾದರೂ ಒಂದು ಜನ ಭಾಳ ವರ್ಷ ನೆನೆಸ್ಕೊಳ್ಳೋವಂಥದ್ದು ಏನಾದ್ರು ಕಾರ್ಯಕ್ರಮ ಆಗ್ತಾಯಿದೆ? ಇಲ್ಲ. ಸಾಲ ಮಾಡಿ ಫ್ರೀ ಕೊಡ್ತಾಯಿದ್ದೀರ. ಛೇ, ಯಾರು ನಿಮ್ಮನ್ನು ಆರ್ಥಿಕತೆ ತಜ್ಞ ಅಂತ ಯಾರು ಹೇಳ್ತಾರೆ? ನಿಮ್ಮನ್ನು ಯಾರು ಹೇಳ್ತಾರೆ ನಿಮಗೆ? ಛೇ 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 ಏನಪ್ಪ ಇದು? ಹಾಂ, ಆಯಿತಾ? ಸರ್ ಹಾಂ ಅಲ್ಲ, ಫ್ರೀ ನಾನು ಬಡವರಿಗೆ ಕೊಡಿ, ನಾ ಬೇಡ ಅನ್ನೋದು. ಒಂದು ಮಾನದಂಡ ಬೇಕಾ ಅದಕ್ಕೆ? ಈಗ ನೀವು ಒಂದು ಜವಾನ್ಗಿರಿ ಕೆಲಸಕ್ಕೆ ಹೋಗ್ಬೇಕು, ಏನು ಕೇಳ್ತಾರೆ? SLC ಆಗಿದೆಯೇನಪ್ಪ. ಇಲ್ಲಿ ಏನೂ ಇಲ್ಲ, ಯಾವ ಮಾನದಂಡನೂ ಇಲ್ವಲ್ಲ. ಯಾವ ಹುಚ್ಚು ಸರ್ಕಾರ ಈ ಥರ ಮಾಡೇ ಇಲ್ಲ ರೀತು. ಮಾನದಂಡ ಬೇಡ, ಏನಾದರೂ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ನೀವು ಸರ್ಕಾರದ್ದು ಏನು ಮೆಷರ್ ಅದಕ್ಕೆ? ಹಾಂ, ಯಾರು ಸರಿ ಏನು ಅಯ್ಯೋ ರಾಮ್ನೇ. ಸೊ ಹಾಗಾಗಿ ಯಾವುದೇ ಮಾನದಂಡವಿಲ್ಲದ ಎಲ್ಲರಿಗೂ ನಾವು ಕೊಡ್ತೀನಿ ಅಂತಕ್ಕಂಥದ್ದು ಇಟ್ಸ್ ಎ ಫೂಲಿಶ್ನೆಸ್. ಅದ್ರ ಬಗ್ಗೆ ಒಂದು ಸರ್ವೆ ಮಾಡಿಸಿ, ಏನಾಗಿದೆ, ಎತ್ತಾಗಿದೆ, ಇಷ್ಟು ದಿವಸ ಮಾಡಿಕೊಟ್ವಿ.
ಎಷ್ಟ್ರಿ ಸ್ವಾಮಿ ನೀವು ನಿಮ್ಗೆ ಹೇಳಿದ್ದೀರಾ ಈ ತನಕ 76,000 ಕೋಟಿ ಕೊಟ್ಟಿದ್ದೀವಿ ಅಂತ. ಅಯ್ಯೋ ದೇವ, 76,000 ಕೋಟಿದ ವಾಟ್ ಈಸ್ ದ ರಿಟರ್ನ್ಸ್ ಟು ದ ಸ್ಟೇಟ್? 76,000 ಕೋಟಿಗೆ 6-7 ಪ್ರಾಜೆಕ್ಟ್ ಕ್ಲಿಯರ್ ಆಗ್ತಾಯಿದ್ದು ನಿಮ್ಮ. ನೀರಾವರಿಗೆ ದುಡ್ಡು ಕೊಟ್ಟಿಲ್ಲ, ಯಾವುದಕ್ಕೂ ದುಡ್ಡಿಲ್ಲ ಇಲ್ಲಿ. ಸುಮ್ಮನೆ ಕೊಟ್ಕೊಂಡು ಹೋದರೆ ಎಲ್ಲಿಗೆ ಹೋಗ್ತೀವಿ ನಾವು? ನಿಮ್ಮ ವೈಯಕ್ತಿಕ ತೆವಲಿಗೋಸ್ಕರ ನಿಮ್ಮ ರಾಜಕಾರಣ ವೈಯಕ್ತಿಕ ತೆವಲಿಗೆ ಬರೀ ಓಟಿಗೆ ಮಾತ್ರನಾ? ನೋ. ಇದು ಇಂದಿರಾ ಗಾಂಧಿಯವರು ಬೇಕಾದಷ್ಟು ಕಾರ್ಯಕ್ರಮಗಳು ಕೊಟ್ಟರು, ದೇವರಾಜರಸರು ಬೇಕಾದಷ್ಟು ಕಾರ್ಯಕ್ರಮಗಳು ಕೊಟ್ಟರು. ಅವೆಲ್ಲ ಅದು ಜನರ ಹಿತದೃಷ್ಟಿಯಿಂದ ಮಾಡಿದಂಥ ಕೆಲವು. ನೀವು ಅದು ಇಲ್ಲವೇ ಇಲ್ವಲ್ಲ? ಯಾವ್ದನ್ನ ಇದು ಎಲ್ಲರೂ ಹೇಳ್ತಾವ್ರೆ. ಭಾಳ ಜನ ಆರ್ಥಿಕ ತಜ್ಞರು ಹೇಳಿಲ್ಲ, ಸರಿ ಇಲ್ಲ ನೀವು ಮಾಡ್ತಾ ಇರೋದು. ಬಟ್ ಕೇಳಿಸ್ಕೊಳ್ಳೋ ಸ್ಥಿತಿಲಿಲ್ಲ ಅವರು. ಅದು ಯಾರೋ ಲಂಡನ್ನಿಂದ ಬಂದರು, ಯಾರೋ ಕಾಮನ್ವೆಲ್ತ್ ಕಂಟ್ರೀಸಿಂದ ಬಂದರು, ಅವರು ಬೇಷ್ ಅಂತ ಹೋಗಿದ್ದಾರೆ, ಇದು ಹೇಳ್ತಾವ್ರೆ ಹೊರತು ಅರೆ ನಮ್ಮ ಜನ ಕೇಳ್ರಿ ಏನು ಹೇಳ್ತಾವ್ರೆ ಅಂಥೇಳಿ. ಜನ ಏನು ಹೇಳ್ತಾವ್ರು ಕೇಳಿ. ಟ್ಯಾಕ್ಸ್ ಪೇಯರ್ಸ್ ಆಫ್ ದ ಸ್ಟೇಟ್ ಏನು ಹೇಳ್ತಾ ಇದ್ದಾರೆ? ಈಗ ತಿರುಗಿ ಮತ್ತು ಬೆಲೆ ಏರಿಕೆ ಎಲ್ಲೆಲ್ಲಿಗೆ ತೊಗೊಂಡು ಇಷ್ಟೆಲ್ಲ ಬೆಲೆ ಏರಿಸಿದ್ರಲ್ಲ ನೀವು. ಬೆಲೆ ಏರಿಸಿದ ಮೇಲೆ ಇವೆಲ್ಲ ಕಡಿಮೆ ಆಗಬೇಕಲ್ಲ. ನೀವು ಇಷ್ಟೊಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರಲ್ಲ, ಬೆಲೆನಾರು ಕಡಿಮೆ ಆಗಬೇಕಲ್ಲ. ಏನಿಲ್ಲ, ಒಂಥರ ಅರಾಜಕತೆ, ಆರ್ಥಿಕ ಶಿಸ್ತಿಲ್ಲ ರಾಜ್ಯದಲ್ಲಿ. ಒಬ್ಬ ಅರ್ಥಮಂತ್ರಿ 16 ಬಜೆಟ್ ಅಂತಿರಲ್ಲಪ್ಪ, ಒಂದು ಆರ್ಥಿಕ ಶಿಸ್ತಿಲ್ಲ. ನಿಮ್ಮ ವೈಯಕ್ತಿಕ ತೆವಲಿಗೇನೋ ಬರ್ಕೊಂಡು ಕೂತಿರಂಗಾಗಿದೆ ಕತೆ. 10 ವರ್ಷ ಆಯ್ತಪ್ಪ ಜಾತಿ ಜನಗಣತಿಯಾಗಿ. ನಿಮ್ಮ ಧೈರ್ಯ ಇಲ್ಲ, ನಿಮಗೆ ಬರೀ ಬೊಗಳೆ ಹೊಡಿತೀರ ಅಷ್ಟೇ. ಯು ಡೋಂಟ್ ಹ್ಯಾವ್ ಗಟ್ಸ್. ಮಾಡಿ ಅದ್ರ ಪ್ರಕಾರ ನೀವು ಯಾಕಾಗಲ್ಲ? ನೀವೇ ತಾನೇ ಮಾಡಿದ್ದದ್ದು ಜಾತಿ ಜನಗಣತಿ. 260 ಕೋಟಿ ಖರ್ಚು ಮಾಡಿದ್ದೀರ ಅದಕ್ಕೆ. ಅದ್ರ ಮೇಲೆ ಬಡ್ಜೆಟ್ ಮಾಡಬೇಕಾಗಿತ್ತು ನೀವು ನ್ಯಾಯವಾಗಿ. ನೀವು ಬಡ್ಜೆಟ್ಟು ಜಾತಿಯ ಜನಗಣತಿ ಮೇಲೆ ಅದೇನು ಒಂದು ಜಾತಿಗೆ ಮಾಡಿಲ್ಲ, ಅದು ಎಲ್ಲ ಜಾತಿಯವ್ರನ್ನೂ ಕೂಡ ಜನಗಣತಿ ಆಗಿರುವಂಥದ್ದು. ನೀವು ಇದು ಯಾವುದೂ ಇಲ್ಲವೇ ಇಲ್ಲ ನೀವು ಕತೆ. ನಿಮಗೆ ಅಲ್ಲ, ನೀವು ಸ್ವಸಹಾಯ ಗುಂಪುಗಳು ಮಾಡೋದು. ನಾವು ಸ್ವಸಹಾಯ ಗುಂಪುಗಳು ಇವು ಯಾರೋ ಸಂಸಾರಸ್ಥರು ಹೆಣ್ಮಕ್ಳ ಹತ್ರ ಪಾಠ ಹೇಳಿಸ್ಬೇಕು ಸಿದ್ದರಾಮಯ್ಯನಿಗೆ. ಒಂದು ಕುಟುಂಬದಲ್ಲಿ ಒಬ್ಬ ಹೆಣ್ಮಗಳು ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾಳೆ ಅವಳು. ಉಳಿತಾಯ ಮಾಡ್ತಾಳೆ ಅವಳು. ಕಾಫಿ ಪುಡಿ ಮುಗಿಸ್ತಾಳೆ, ಟೀ ಪುಡಿ ಮುಗಿಸ್ತಾಳೆ, ಹಾಲಲ್ಲಿ ಮುಗಿಸ್ತಾಳೆ, ಅಕ್ಕಿಲಿ ಮುಗಿಸ್ತಾಳೆ. ಸೇವಿಂಗ್ಸ್, ಈ ಸರ್ಕಾರಕ್ಕೆ ಸೇವಿಂಗ್ಸೇ ಗೊತ್ತಾಗ್ತಾ ಇಲ್ವಲ್ಲ ಇವ್ರಿಗೆ. ಅದಕ್ಕೆ ಹೆಣ್ಮಕ್ಳ ಕೈಲಿ ಸಿದ್ದರಾಮಯ್ಯಗೆ ಪಾಠ ಹೇಳಿಸ್ಬೇಕು, ಸಂಸಾರ ಹೇಗೆ ನಡೆಸೋದು ಅಂತಂತೀವಿ. ಒಂದು ರಾಜ್ಯದ ಸಂಸಾರ ನಡೆಸ್ದಂಗೆ ಸ್ವಾಮಿ ಈ ಸ್ವಸಹಾಯ ಗುಂಪುಗಳು ಮಾಡಿದ್ವು ನಾವು. ಸ್ತ್ರೀ ಶಕ್ತಿ ಯಾರು ನಾವೇ ತೊಗೊಂಬಂದಿದ್ದು. ಆ ಸ್ತ್ರೀ ಶಕ್ತಿನಲ್ಲಿ ಎಷ್ಟು ಇದರ ಆ್ಯಕ್ಟಿವಿಟೀಸ್ ಎಲ್ಲ ಕೊಟ್ಟವ್ರಿಗೆ, ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್, ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ಗೆ ಹೆಣ್ಮಕ್ಳು ಈಚೆಗೆ ತೊಗೊಂಬಂದು ಬ್ಯಾಂಕಲ್ಲಿ ಅವರು ಅಕೌಂಟ್ ಓಪನ್ ಮಾಡೋವಂಥದ್ದೆಲ್ಲ ಇದು ಮಾಡೋದು. ಇಲ್ಲಿ ಏನು ಸುಮ್ಮನೆ 2,000 ರೂಪಾಯಿ ಕೊಟ್ಬಿಟ್ಟು ಅವ್ರಿಗೆ ಆ 2,000 ರೂಪಾಯಲ್ಲಿ ಏನು ಮಾಡಬೇಕು? ಸುಮ್ಮನೆ ನೀವೇ 2,000 ರೂಪಾಯಿ ಕೊಟ್ಟಿದ್ರೆ ಗದ್ದೆ ತೊಗೊಂಬಿಟ್ಲೆ, ಗದ್ದೆ ಬಂದು ಅವ್ರಿಗೆ 10 ಅಡಿ ಸೈಟ್ ಬರಲ್ಲ, ವರ್ಷ ಎಲ್ಲ ಕೊಟ್ಟರು ಅದಕ್ಕೆ. ಹಾಂ, 2013ನೇ ಇಸ್ವಿನಲ್ಲಿ ಯಾರು ಬರ್ಕೊಟ್ಟವ್ರು ಇವರಿಗೆ ಪ್ರೋಗ್ರಾಮ್ಸ್? ಯಾರು ಬರ್ಕೊಟ್ಟಿದ್ದು? ನಾನೇ, ವಿಶ್ವನಾಥ್, ರಮೇಶ್ ಕುಮಾರ್, ನಮ್ಮ ಎಂಥದ್ದು ನಮ್ಮ ಮುಸ್ಲಿಂ ಲೀಡ್ರು ಇಬ್ರಾಹಿಂ. ನಾವು 3 ಜನ ಸೇರಿ ಬರ್ಕೊಟ್ರಿ. ನೀವು ಸ್ವೇರಿಂಗ್ ಸೆರೆಮನಿ, ನಾನು ಒಬ್ಬನೇ ಸ್ವೇರಿಂಗ್ ಅಂದರು. ಇನ್ನೊಬ್ಬರ ಜೊತೆ ಸ್ವೇರಿಂಗ್ ಮಾಡೋಕ್ಕೆ ಮನುಷ್ಯನಿಗೆ ಸಣ್ಣ ಮನಸ್ಸು. ಒಬ್ಬರೇ ಸ್ವೇರಿಂಗ್ ಮಾಡಿ, ಒಬ್ಬರೇ ಆದ್ರೂ ಕೂಡ ಈ ಡ್ರೀಮ್ಸ್ ಟು ಬಿ ದ ಕ್ಯಾಬಿನೆಟ್. ನೀವು ಈ 6 ಪ್ರೋಗ್ರಾಮ್ ಓದಬೇಕು ಅಂತೇಳಿ. ಅಕ್ಕಿ 2 ರೂಪಾಯಿ ಫ್ರೀ ಹೇಳಲಿಲ್ಲ ನಾವು. 1 kg ಅಕ್ಕಿಗೆ 2 ರೂಪಾಯಿ. ಈ ಅಹಿಂದ ಗುಂಪಿನ ಸಾಲ ಮನ್ನಾ, ದೇವರಾಜರ್ಸ್ ಕಾರ್ಪೊರೇಷನ್, ಅಂಬೇಡ್ಕರ್ ಕಾರ್ಪೊರೇಷನ್ ಅವ್ಯಾವು ಇದ್ವಲ್ಲ ನಮ್ಮ ಮುಸ್ಲಿಮ್ಸ್ ಏನೇನು, ಆ ಅಹಿಂದಗಳು ಇದು
ಹಾಂ, ಸಾಲ ಮನ್ನಾ ಮಾಡಿರಿ. 60,000 ರೂಪಾಯಿ ಇತ್ತು ಮನೆ ಕಟ್ಟೋಕ್ಕೆ ಸಾಲದು, 1,20,000 ರೂಪಾಯಿ ಮಾಡಿ. ಮತ್ತು ಇದು ನಿಂತೋಗಿತ್ತು, ಯಾವುದು ಗೃಹ ಜ್ಯೋತಿ, ಭಾಗ್ಯ ಜ್ಯೋತಿ ದುಡ್ಡು ಕಟ್ತೇನೆ. ಯಾಕೆ 1 ಲೈಟ್ ಬದಲು 4 ಲೈಟ್ ಹಾಕೊಂಡ್ಬಿಟ್ಟಿದ್ದು, ತಿರುಗಿ ರೆಸ್ಟೋರ್ ಮಾಡಿಸ್ತೋದು. 6 ಪ್ರೋಗ್ರಾಮ್ ಕೊಟ್ಟು, ನಾವು ಕೊಟ್ಟು ಪ್ರೋಗ್ರಾಮ್ಸ್ ಅವು, ಸಿದ್ದರಾಮಯ್ಯನ ತಲೆದಲ್ಲ ಅದು ಪ್ರೋಗ್ರಾಮ್ಸ್ ಅವು ಮಾಡಿದಂಥದ್ದು. ಹಾಂ, ಸೊ ಹಾಗಾಗಿ ಯಾವ ವಿವೇಚನೆಯೂ ಇಲ್ಲದೆ ಇವತ್ತು ಸರ್ಕಾರದ ಹಣ ಹಿಂಗೆ ಖರ್ಚಾಗ್ತಾಯಿದೆ. ಜನ ಎಲ್ಲಿಗೆ ಹೋಗಬೇಕು? ಏನು ಜೀತಕ್ಕೆ ಸೇರ್ಕೋಬೇಕು ನೆಕ್ಸ್ಟು ಜನಗಳು ನಿಮ್ಮಿಂದ? ಎಷ್ಟು ಹಣ ಪೋಲಾಗ್ತಾಯಿದೆ ಇವತ್ತು. ರಾಮ ರಾಮ, ಅಲ್ಲಪ್ಪ ನೀವೇ ಎಕ್ಸ್ಪರ್ಟು ಅಂತೀರಿ ಎಲ್ಲ ಕಡೆಗೂ. ಮತ್ತು ಇವ್ರನ್ನೆಲ್ಲ ರಾಜಕೀಯ ಸಲಹೆಗಾರ, ಆರ್ಥಿಕ ಸಲಹೆಗಾರ, ಕಾನೂನು ಸಲಹೆಗಾರ, ಎಷ್ಟ್ರಿ ಇವರು? ಕ್ಯಾಬಿನೆಟ್ ರ್ಯಾಂಕ್ನವ್ರು ಎಷ್ಟು ಜನ ಅವರೇ? 120 ಜನ ಇದ್ದಾರೆ ಇವತ್ತು ಕ್ಯಾಬಿನೆಟ್ ರ್ಯಾಂಕ್ನವರು. ಒಬ್ಬ ಆರ್ಥಿಕ ಮಂತ್ರಿ ಅಂದರೆ ಸೇವಿಂಗ್ಸ್, ಅನಾವಶ್ಯಕ ಹಣದ ದುರ್ಬಳಕೆಯನ್ನು ಕಡಿತ ಮಾಡಬೇಕು. ಅವನು ದುರ್ಬಳಕೆನೇ ಜಾಸ್ತಿ ಆಗ್ತಾಯಿದೆ ಈಗ. ಹಾಂ, ಏನಪ್ಪ? ಹಾಂ, ಸೊ ಹಾಗಾಗಿ ಇವತ್ತೇನಾಗಿದೆ ಅಂತಂದರೆ, ಒಬ್ಬ ಒಳ್ಳೆ ಆರ್ಥಿಕ ಮಂತ್ರಿ ಅಂತಂದರೆ ಅನಾವಶ್ಯಕ ವೆಚ್ಚಗಳನ್ನು ಕಡಿತ ಮಾಡಬೇಕು. ರಾಜ್ಯದಲ್ಲಿ ಸುಸ್ಥಿರವಾದಂಥ ಏನಾದರೂ ಕನ್ಸ್ಟ್ರಕ್ಷನ್ಸ್ ಆಗಬೇಕು, ಪ್ರೋಗ್ರಾಮ್ಸ್ಗಳು ಜನ ನೆನ್ಕೊಳ್ಳೋ ಅಂಥದ್ದು. ಹೇಳಪ್ಪ, ಒಂದು 10 ಪ್ರೋಗ್ರಾಮ್ ಹೇಳ್ರಿ ಸಿದ್ದರಾಮಯ್ಯ, 10 ಹೇಳಪ್ಪ. ಜನ ನೆನ್ಕೊಳ್ಳೋ ಪ್ರೋಗ್ರಾಮ್ ಏನು ಮಾಡಿದೀಯ ನೀನು ಈ 2 ಸರಿ ಸಿ ಎಮ್ ಇದ್ದಾಗ? ಹೇಳಪ್ಪ, ಒಂದೂ ಇಲ್ಲ. ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ಸ್, ಟೆಲ್ ಅಸ್ ನಥಿಂಗ್. ಸುಮ್ಮನೆ ಬರೀ ಬೊಂಬಡ ಸೀಟಿ ಹೊಡ್ಕೊಳ್ಳೋದು. ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡ್ರಿ. ಅಯ್ಯೋ ರಾಮ್ನೆ, ದುಡಿಯೋ ಕೈಗೆ ಉದ್ಯೋಗ ಕೊಟ್ಟರೆ ಇಲ್ಲಿ ಆರ್ಥಿಕ ನೀತಿ, ಅದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ನಡೀತವೆ, ಹಣಕಾಸಿಂದ ಇದೆಲ್ಲ ನಡೀತದೆ. ಅವಾಗ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಇದೆ. ದುಡಿಯೋ ಕೈಗೆ ಉದ್ಯೋಗನೇ ಇಲ್ಲದೆ ಹೋದರೆ, ಉದ್ಯೋಗ ಇಲ್ಲದೆ ಏನು ನೋಡಿ ಕೇಳ್ತೀರ ಅನ್ಕತ್ತಿ? ಹಾಂ, ಏನಪ್ಪ ಈಗ ನಾವು ಕೇಳಿಕೊಂಡು, ಈಗ ನೋಡಿ, ಇಡೀ 1,70,00,000 ಕುರಿ ಆಡುಗಳಿದ್ದಾವೆ ಈ ರಾಜ್ಯದಲ್ಲಿ. ಒಂದು ದೊಡ್ಡ ದೊಡ್ಡ ಸ್ಕೀಮ್ ಮಾಡಿರಿ ಅವಕ್ಕೆ. ಕತೆ ವಾರಕ್ಕೆ 2 ಪ್ಲೇನ್ ಲೋಡು ಕುರಿ ಮಾಂಸ ಕೇಳ್ತಾವ್ರೆ ಇರಾನ್ ಕಂಟ್ರಿಯವರು. ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವರು. ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ತೊಗೊಂಡೋಗ್ಕಾಗ್ತದೆ. ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ರೀ ಅದು? ಸಾವಿರಾರು ಜನ ಯಂಗ್ಸ್ಟರ್ಸ್ ಹಳ್ಳಿಗಾಡುಗಳಲ್ಲಿ ಆ ಕುರಿ ಕೋಳಿ ಸಾಕೋದ್ರಿಂದ ಇದು ಸಾಕು. 10 ರೂಪಾಯಿ ಕೊಡಲಿಲ್ವಲ್ಲಪ್ಪ ನಿನ್ನ ಬಜೆಟಲ್ಲಿ? ಕುರಿಗಾರರಿಗೆ 10 ರೂಪಾಯಿ ಇಲ್ವಲ್ರಿ? ಬರೀ ಕೂಗ್ ಕೇಳೋದು ಜೈ 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 ಅಂತ ಅಷ್ಟೇ. ಅಲ್ಲ, ಎಂತಾದ್ರೂ ಇದು ದುಡಿಯೋ ಕೈಗೆ ಉದ್ಯೋಗ ಕೊಡಬೇಕಪ್ಪ, ಅದು ಸರ್ಕಾರದ ನೀತಿ ಆಗಬೇಕು. ಏನೂ ಇಲ್ಲ, ಸುಮ್ಮನೆ ಬರೀ ಕೂಗ್ಕೊಂಡ್ರೆ 16 ಸಾರಿ ಮಂಡನೆ ಅಷ್ಟೇ ಕತೆ. ಏನಾಗಿದೆ ಅದರಿಂದ? ಹಾಗಾಗಿ ಮತ್ತೆ ಈಗ ನಿಮಗೆ, ನೀವು ಯಾವಾಗ ಕುರ್ಚಿ ಮೇಲೆ ಕೂತ್ಕೊಂಡ್ರಿ ನೀವು, ಹೋಯ್ತು. ನೀವೆಲ್ಲಿ ತಿರುಗಾಟ ಇಲ್ಲ, ಏನಿಲ್ಲ, ಅಲ್ಲೇ ಕೂತಿರ್ತವೆ. ನೀವು ಅಸೆಂಬ್ಲಿಲಿ ಏನಾಯಿತು ಮೊನ್ನೆ? ನೀವೇ ಕೂಗ್ಕೊತಾ ಇದ್ದೀರಿ. ಕೂತ್ಕೊಳ್ಳಿ ಯಾರು ಕೂತ್ಕೊಳ್ಳಿಲ್ಲ. ನಿಮ್ಮ ಮಾತಿಗೆ, ನಿಮ್ಮ ಆಡಳಿತ ಪಕ್ಷದಲ್ಲೇ 3 ಕಾಸು ಮರ್ಯಾದೆ ಇಲ್ಲ ನಿಮ್ಮ ಮಾತುಗಳಿಗೆ. ಆದ್ದರಿಂದ ದಯಮಾಡಿ ಸಿದ್ದರಾಮಯ್ಯನವರೇ, ಕೂತ್ಕೊಂಡು ಅಧಿಕಾರ ಮಾಡೋಕ್ಕೆ ಅಲ್ಲ ಈ ರಾಜ್ಯ ಅಲ್ಲ. ಇದೇನು MG ರಾಮಚಂದ್ರನ್ ಜಯಲಲಿತಾ ರಾಜ್ಯ ಅಲ್ಲ ಇದು, ಕೂತ್ಕೊಂಡು ಮಾಡಲಿಕ್ಕೆ. ದಯಮಾಡಿ ಸುಮ್ಮನೆ ಅನಾವಶ್ಯಕವಾಗಿ ಯಾಕೆ ಸಮಯ ಹಾಳು ಮಾಡ್ತಾಯಿದ್ದೀರಿ ರಾಜ್ಯದಲ್ಲಿ?